ಸ್ಪರ್ಧಾ ಮಿತ್ರರೇ, ತಮಗೆಲ್ಲರಿಗೂ ಕೌಟಿಲ್ಯ ಮ್ಯಾಥ್ಸ್ ಟ್ಯೂಟರ್ ಚಾನೆಲ್ಗೆ ಸ್ವಾಗತಿಸುತ್ತಾ ನಾವು ಇಂದು 2024 ಸೆಪ್ಟೆಂಬರ್ 1 ಮತ್ತು 2ರ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನೋಡೋಣ. ತಾವೇನಾದರೂ ಹೊಸಬರಾದರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಸ್ನೇಹಿತರೆ. ಮೊದಲ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ವಧ್ವನ್ ಬಂದರು ಯಾವ ರಾಜ್ಯದಲ್ಲಿದೆ? ಇತ್ತೀಚೆಗೆ ಸುದ್ದಿಯಲ್ಲಿರುವ ವಧ್ವನ್ ಬಂದರು ಯಾವ ರಾಜ್ಯದಲ್ಲಿದೆ? ಆಪ್ಷನ್ಸ್ ಎ ಮಹಾರಾಷ್ಟ್ರ, ಆಪ್ಷನ್ಸ್ ಬಿ ಗುಜರಾತ್, ಆಪ್ಷನ್ ಸಿ ಕೇರಳ, ಆಪ್ಷನ್ಸ್ ಡಿ ತಮಿಳುನಾಡು. ಇದಕ್ಕೆ ಸರಿಯಾದಂತಹ ಒಂದು ಆಪ್ಷನ್ಸ್ ಎ ಮಹಾರಾಷ್ಟ್ರ. ಆಪ್ಷನ್ಸ್ ಎ ಮಹಾರಾಷ್ಟ್ರ. ಪ್ರಧಾನಿ ನರೇಂದ್ರ ಮೋದಿಯವರು ಯಾರಪ್ಪ ಅಂದ್ರೆ ಪ್ರಧಾನಿ ನರೇಂದ್ರ ಮೋದಿಯವರು ಮಹಾರಾಷ್ಟ್ರದ ಪಾಲ್ಗಾರ್ ಎಲ್ಲಪ್ಪ ಅಂದ್ರೆ ಪಾಲ್ಗಾರ್ನಲ್ಲಿ ಸುಮಾರು 76,000 ಕೋಟಿ ಮೌಲ್ಯದ ವಧ್ವನ್ ಬಂದರು ಯೋಜನೆಗೆ ಅಡಿಪಾಯವನ್ನು ಹಾಕಿದರು. ಯಾರಪ್ಪ ಅಂದ್ರೆ ನರೇಂದ್ರ ಮೋದಿಯವರು. ವಧ್ವನ್ ಬಂದರು 23.2 ಮಿಲಿಯನ್ TEUಗಳನ್ನು ನಿರ್ವಹಿಸುವ ಸಾಮರ್ಥ್ಯದೊಂದಿಗೆ ಜಾಗತಿಕವಾಗಿ ಅಗ್ರ 10 ಬಂದರುಗಳಲ್ಲಿ ಒಂದಾಗಿದೆ. ಎಷ್ಟು ಬಂದರುಗಳಲ್ಲಿ ಒಂದಾಗಿದೆ ಎಂದರೆ ಅಗ್ರ 10 ಬಂದರುಗಳಲ್ಲಿ ಒಂದಾಗಿದೆ. ಮಹಾರಾಷ್ಟ್ರದ ದಹಾನು ಪಟ್ಟಣದ ಸಮೀಪವಿರುವ ಈ ಬಂದರು ಭಾರತದ ಅತಿ ದೊಡ್ಡ ಆಳವಾದ ನೀರಿನ ಬಂದರುಗಳಲ್ಲಿ ಒಂದಾಗಿದೆ. ಇದು ಅಂತಾರಾಷ್ಟ್ರೀಯ ಹಡಗು ಮಾರ್ಗಗಳಿಗೆ ನೇರ ಸಂಪರ್ಕವನ್ನು ನೀಡುತ್ತದೆ. ಆಧುನಿಕ ತಂತ್ರಜ್ಞಾನ ಮತ್ತು ಮೂಲ ಸೌಕರ್ಯಗಳೊಂದಿಗೆ ಸುಸಜ್ಜಿತವಾದ ಇದು ಆಳವಾದ ಬರ್ತ್ಗಳು ಮತ್ತು ಸಮರ್ಥ ಸರಕು ನಿರ್ವಹಣೆಯನ್ನು ಹೊಂದಿರುತ್ತದೆ. ಈ ಯೋಜನೆಯು ಗಮನಾರ್ಹ ಉದ್ಯೋಗವನ್ನು ಸೃಷ್ಟಿಸುತ್ತದೆ, ಸ್ಥಳೀಯ ವ್ಯವಹಾರಗಳನ್ನು ಉತ್ತೇಜಿಸುತ್ತದೆ ಮತ್ತು ಪ್ರಾದೇಶಿಕ ಆರ್ಥಿಕ ಬೆಳವಣಿಗೆಯನ್ನು ಬೆಂಬಲಿಸುತ್ತದೆ. ಇದು ಸುಸ್ಥಿರ ಅಭಿವೃದ್ಧಿಗೆ ಒತ್ತು ನೀಡುತ್ತದೆ, ಪರಿಸರ ಪ್ರಭಾವವನ್ನು ಕಡಿಮೆ ಮಾಡುತ್ತದೆ. ಒಮ್ಮೆ ಕಾರ್ಯಾರಂಭ ಮಾಡಿದರೆ ಬಂದರು ಭಾರತ ಕಡಲ ಸಂಪರ್ಕವನ್ನು ವರ್ಧಿಸುತ್ತದೆ ಮತ್ತು ಅದರ ಜಾಗತಿಕ ವ್ಯಾಪಾರದ ಸ್ಥಾನವನ್ನು ಬಲಪಡಿಸುತ್ತದೆ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಇತ್ತೀಚೆಗೆ ಗ್ಲೋಬಲ್ ಫಿನ್ಟೆಕ್ ಫೆಸ್ಟ್ GFF 2024 ಎಲ್ಲಿ ನಡೆಯಿತು? ಆಪ್ಷನ್ ಎ ನವದೆಹಲಿ, ಆಪ್ಷನ್ ಬಿ ಮುಂಬೈ, ಆಪ್ಷನ್ ಸಿ ಚೆನ್ನೈ, ಆಪ್ಷನ್ಸ್ ಡಿ ಹೈದರಾಬಾದ್. ಇದಕ್ಕೆ ಸರಿಯಾದಂತಹ ಒಂದು ಆಪ್ಷನ್ಸ್ ಬಿ ಮುಂಬೈ. ಆಪ್ಷನ್ಸ್ ಬಿ ಮುಂಬೈ. ಮುಂಬೈನ ಜಿಯೋ ವರ್ಲ್ಡ್ ಕನ್ವೆನ್ಷನ್ ಸೆಂಟರ್ನಲ್ಲಿ ನಡೆದ ಗ್ಲೋಬಲ್ ಫಿನ್ಟೆಕ್ ಫೆಸ್ಟ್ 2024 ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿಯವರು ಮಾತನಾಡಿದ್ದರು. ಯಾರಪ್ಪ ಅಂದ್ರೆ ಪ್ರಧಾನಿ ನರೇಂದ್ರ ಮೋದಿಯವರು ಮಾತನಾಡಿದ್ದರು. ಇವೆಂಟ್ ಅನ್ನು ಪೇಮೆಂಟ್ಸ್ ಕೌನ್ಸಿಲ್ ಆಫ್ ಇಂಡಿಯಾ, ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಮತ್ತು ಫಿನ್ಟೆಕ್ ಕನ್ವರ್ಜೆನ್ಸ್ ಕೌನ್ಸಿಲ್ ಜಂಟಿಯಾಗಿ ಆಯೋಜಿಸಿದೆ. GFF ಪ್ರಪಂಚದಾದ್ಯಂತ ಫಿನ್ಟೆಕ್ ಸ್ಮಾರ್ಟ್ ಆ್ಯಪ್ಗಳು, ಹೂಡಿಕೆದಾರರು, ತಜ್ಞರು, ಬ್ಯಾಂಕರ್ಗಳು ಮತ್ತು ನಿಯಂತ್ರಕರು ವಿಶ್ವದ ಅತಿ ದೊಡ್ಡ ಕೂಟಗಳಲ್ಲಿ ಒಂದಾಗಿದೆ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಇತ್ತೀಚೆಗೆ ಯಾವ ಸಶಸ್ತ್ರ ಪಡೆ ಯೋಧರು ಮತ್ತು ಅವರ ಕುಟುಂಬಗಳನ್ನು ಬೆಂಬಲಿಸಲು ಪ್ರಾಜೆಕ್ಟ್ ನಮನ್ ಅನ್ನು ಪ್ರಾರಂಭಿಸಿದೆ? ಯಾವುದಪ್ಪ ಅಂದ್ರೆ ಪ್ರಾಜೆಕ್ಟ್ ನಮನ್ ಅನ್ನು ಯಾವುದು ಪ್ರಾರಂಭಿಸಿದೆ ಅಂದರೆ ಆಪ್ಷನ್ಸ್ ಎ ಭಾರತೀಯ ವಾಯುಪಡೆ, ಆಪ್ಷನ್ಸ್ ಬಿ ಭಾರತೀಯ ಸೇನೆ, ಆಪ್ಷನ್ ಸಿ ಭಾರತೀಯ ನೌಕಾಪಡೆ, ಆಪ್ಷನ್ಸ್ ಡಿ ರಾಷ್ಟ್ರೀಯ ಭದ್ರತಾ ಸಿಬ್ಬಂದಿ. ಇದಕ್ಕೆ ಸರಿಯಾದಂತಹ ಒಂದು ಆಪ್ಷನ್ಸ್ ಬಿ ಭಾರತೀಯ ಸೇನೆ. ರಾಷ್ಟ್ರೀಯ ಪಿಂಚಣಿದಾರರು, ವೆಟರನ್ಸ್ ಮತ್ತು ಅವರ ಕುಟುಂಬಗಳನ್ನು ಬೆಂಬಲಿಸಲು ಭಾರತೀಯ ಸೇನೆಯು ಪ್ರಾಜೆಕ್ಟ್ ನಮನ್ ಯಾವುದಪ್ಪ ಅಂದ್ರೆ ಪ್ರಾಜೆಕ್ಟ್ ನಮನ್ ಅನ್ನು ಪ್ರಾರಂಭಿಸಿತು. ಈ ಯೋಜನೆಯು ಸ್ಪರ್ಶ ಡಿಜಿಟಲ್ ಪಿಂಚಣಿ ವ್ಯವಸ್ಥೆಯನ್ನು ಆಧರಿಸಿದೆ. ರಕ್ಷಣಾ ಸಿಬ್ಬಂದಿಗೆ ಪಿಂಚಣಿ ಪ್ರಕ್ರಿಯೆಗಳನ್ನು ಸರಳಗೊಳಿಸುತ್ತದೆ. ಭಾರತೀಯ ಸೇನೆ, CSCE ಗವರ್ನೆನ್ಸ್ ಇಂಡಿಯಾ ಲಿಮಿಟೆಡ್ ಮತ್ತು HDFC ಬ್ಯಾಂಕ್ ನಡುವಿನ MOU ಮೂಲಕ ಸ್ವಾಗತ ಮತ್ತು ಅನುಕೂಲ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ. ಈ ಕೇಂದ್ರಗಳು ಸ್ಪರ್ಶ ಶಕ್ತಗೊಂಡ ಪಿಂಚಣಿ ಸೇವೆಗಳು ಮತ್ತು ಇತರ ನಾಗರಿಕ ಸೇವೆಗಳನ್ನು ಒಂದೇ ಸ್ಥಳದಲ್ಲಿ ನೀಡುತ್ತದೆ. ಎಷ್ಟು ಸ್ಥಳದಲ್ಲಿ ಅಂದ್ರೆ ಒಂದೇ ಸ್ಥಳದಲ್ಲಿ ನೀಡುವಂತ ಕಾರ್ಯವನ್ನು ಮಾಡುತ್ತದೆ. ಮೊದಲ ಹಂತದಲ್ಲಿ ನವದೆಹಲಿ, ಜಲಂಧರ್ ಮತ್ತು ಬೆಂಗಳೂರಿನಂತಹ ಪ್ರಮುಖ ನಗರಗಳಲ್ಲಿ ಒಟ್ಟು 14 ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ. ಎಷ್ಟು ಕೇಂದ್ರಗಳನ್ನು ಅಂದ್ರೆ ಸ್ನೇಹಿತರೆ ಒಟ್ಟು 14 ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ. ಯಾವ ಭಾರತೀಯ ನೌಕೆ ಇತ್ತೀಚೆಗೆ ಸ್ಪ್ಯಾನಿಷ್ ಹಡಗಿನ ಅಟಲೆಯ ಜೊತೆ ಮಾರಿಟೈಮ್ ಪಾರ್ಟ್ನರ್ಸ್ ಎಕ್ಸರ್ಸೈಸ್ ನಲ್ಲಿ ಭಾಗವಹಿಸಿದೆ? ಆಪ್ಷನ್ ಎ INS ಅರಿಹಂತ, ಆಪ್ಷನ್ ಬಿ INS ಮುಂಬೈ, ಆಪ್ಷನ್ ಸಿ INS ತಬರ್, ಆಪ್ಷನ್ಸ್ ಡಿ INS
ಕಾವೇರಿ. ಇದಕ್ಕೆ ಸರಿಯಾದಂತ ಒಂದು ಆಪ್ಷನ್ ಸಿ INS ತಬರ್. ಆಪ್ಷನ್ ಸಿ INS ತಬರ್. INS ತಬರ್ ಮೆಡಿಟೇರಿಯನ್ ಸಮುದ್ರದಲ್ಲಿ ಸ್ಪ್ಯಾನಿಷ್ ನೌಕಾಪಡೆಯ ಸಿಪ್ ಅಟಲ್ ಲಯದೊಂದಿಗೆ ಮಾರಿಟೈಮ್ ಪಾಲುದಾರಿಕೆ ವ್ಯಾಯಾಮವನ್ನು ನಡೆಸಿತು. ಈ ವ್ಯಾಯಾಮವು ಭಾರತದ ನೌಕಾಪಡೆಯ ಪ್ರಭಾವವನ್ನು ಸೂಚಿಸುತ್ತದೆ ಮತ್ತು ಭಾರತ ಮತ್ತು ಸ್ಪೇನ್ ನಡುವಿನ ಕಡಲ ಸಹಕಾರದಲ್ಲಿ ಒಂದು ಮೈಲಿಗಲ್ಲನ್ನು ಸೂಚಿಸುತ್ತದೆ. MPX ಸ್ಟೇಷನ್ ಕೀಪಿಂಗ್ ಸಿ ಅಪ್ರೋಚ್ಗಳಲ್ಲಿ ಮರುಪೂರಣ, ಫ್ಲೈಯಿಂಗ್ ಎಕ್ಸರ್ಸೈಸ್, ಸ್ಟೀಮ್ ಫಾಸ್ಟ್ ಮತ್ತು ಫೋಟೋ ಎಕ್ಸ್ನಂತಹ ಸುಧಾರಿತ ವ್ಯಾಯಾಮಗಳನ್ನು ಒಳಗೊಂಡಿದೆ. ಎರಡೂ ನೌಕಾಪಡೆಗಳು ಹೆಚ್ಚಿನ ವೃತ್ತಿಪರತೆ ಮತ್ತು ಬದ್ಧತೆಯನ್ನು ತೋರಿಸಿದವು. ಬಲವಾದ ದ್ವಿಪಕ್ಷೀಯ ನೌಕಾ ಸಂಬಂಧಗಳನ್ನು ಬಲಪಡಿಸುತ್ತವೆ ಮತ್ತು ಕಡಲ ಕ್ಷೇತ್ರಗಳನ್ನು ಸಹಕಾರವನ್ನು ಹೆಚ್ಚಿಸುತ್ತದೆ. ನೆಕ್ಸ್ಟ್ ನೋಡ್ರಿ, ನವೀನ್ ಹಾಲಿಡೇ ಹಿಸ್ಟ್ ಅಭಿಯಾನಕ್ಕಾಗಿ ಯಾವ ರಾಜ್ಯದ ಪ್ರವಾಸೋದ್ಯಮವು ಇತ್ತೀಚೆಗೆ ಪೇಟಾ ಗೋಲ್ಡ್ ಅವಾರ್ಡ್ 2024 ಗೆದ್ದಿದೆ? ಆಪ್ಷನ್ ಎ ರಾಜಸ್ಥಾನ್, ಆಪ್ಷನ್ ಬಿ ಗುಜರಾತ್, ಆಪ್ಷನ್ ಸಿ ಕೇರಳ, ಆಪ್ಷನ್ ಡಿ ಆಂಧ್ರ ಪ್ರದೇಶ್. ಇದಕ್ಕೆ ಸರಿಯಾದಂತ ಒಂದು ಆಪ್ಷನ್ ಸಿ ಕೇರಳ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಡಿಜಿಟಲ್ ಮಾರ್ಕೆಟಿಂಗ್ ಕ್ಯಾಂಪೇನ್ ವಿಭಾಗದಲ್ಲಿ ಹಾಲಿಡೇ ಹಿಸ್ಟ್ ಆನ್ಲೈನ್ ಸ್ಪರ್ಧೆಗಾಗಿ ಕೇರಳ ಪ್ರವಾಸೋದ್ಯಮವು ಪೇಟಾ ಗೋಲ್ಡ್ ಅವಾರ್ಡ್ 2024 ಗೆದ್ದಿದೆ. ಈ ಪೇಟಾ ಗೋಲ್ಡ್ ಅವಾರ್ಡ್ 2024 ಗೆದ್ದಿದಂತ ರಾಜ್ಯ ಯಾವುದಪ್ಪ ಅಂದರೆ ಕೇರಳ ರಾಜ್ಯ. ಜುಲೈ 2023ರಲ್ಲಿ ಪ್ರಾರಂಭವಾದ ಅಭಿಯಾನವು ಪ್ರವಾಸಿಗರನ್ನು ಆಕರ್ಷಿಸಲು ವಾಟ್ಸಪ್ ಚಾಟ್ಬೋಟ್ ಮಾಯಾನಲ್ಲಿ ಬೀಡಿಂಗ್ ಆಟವನ್ನು ಬಳಸಿದೆ. ಕಡಿಮೆ ಬೆಲೆಯಲ್ಲಿ ಕೇರಳದ ಪ್ರಮುಖ ಸ್ಥಳಗಳಿಗೆ ಭೇಟಿ ನೀಡಲು ಭಾರತದಾದ್ಯಂತ ಪ್ರಯಾಣಿಕರು ಒಟ್ಟು 80,000ಕ್ಕೂ ಹೆಚ್ಚು ಬೀಡ್ಗಳನ್ನು ಮಾಡಿದ್ದಾರೆ. ಎಷ್ಟಪ್ಪ ಅಂದರೆ 80,000ಕ್ಕಿಂತಲೂ ಹೆಚ್ಚು ಬೀಡ್ಗಳನ್ನು ಮಾಡಿದ್ದಾರೆ. ಅಭಿಯಾನವು 45 ಮಿಲಿಯನ್ಗಿಂತಲೂ ಹೆಚ್ಚು ಇಂಪ್ರೆಷನ್ಗಳನ್ನು ಮತ್ತು 13 ಮಿಲಿಯನ್ಗಿಂತಲೂ ಹೆಚ್ಚು ವಿಡಿಯೋ ವೀಕ್ಷಣೆಗಳನ್ನು ಸೃಷ್ಟಿಸಿದೆ. ಕೆಲವರು ಭಾಗವಹಿಸುವವರು ಕೇವಲ ₹5ಗೆ 30,000 ಮೌಲ್ಯದ ಪ್ರವಾಸದ ಪ್ಯಾಕೇಜ್ಗಳನ್ನು ಗೆದ್ದಿದ್ದಾರೆ. ಎಷ್ಟು ಮೌಲ್ಯದ? 30,000 ಮೌಲ್ಯದ ಪ್ರವಾಸದ ಪ್ಯಾಕೇಜ್ ಅನ್ನು ಗೆದ್ದಿದ್ದಾರೆ. ಕೇರಳ ಪ್ರವಾಸೋದ್ಯಮ ಆಗಸ್ಟ್ 28, 2024ರಂದು ಬ್ಯಾಂಕಾಕ್ನಲ್ಲಿ ಈ ಪ್ರಶಸ್ತಿಯನ್ನು ಸ್ವೀಕರಿಸಿದೆ. ಎಲ್ಲಪ್ಪ ಅಂದರೆ ಬ್ಯಾಂಕಾಕ್ನಲ್ಲಿ ಈ ಪ್ರಶಸ್ತಿಯನ್ನು ಸ್ವೀಕರಿಸಿದೆ. ಯಾವ ಪ್ರಶಸ್ತಿ ಅಂದರೆ 2024ರ ಪೇಟಾ ಗೋಲ್ಡ್ ಅವಾರ್ಡ್. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಮೋನಾ ಅಗ್ರವಾಲ್ ಇತ್ತೀಚೆಗೆ 2024ರ ಪ್ಯಾರಿಸ್ ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಯಾವ ಸ್ಪರ್ಧೆಯಲ್ಲಿ ಕಂಚಿನ ಪದಕವನ್ನು ಗೆದ್ದಿದ್ದಾರೆ? ಆಪ್ಷನ್ಸ್ ಎ ಟೇಬಲ್ ಟೆನ್ನಿಸ್, ಆಪ್ಷನ್ಸ್ ಬಿ ಬಾಕ್ಸಿಂಗ್, ಆಪ್ಷನ್ ಸಿ ಶೂಟಿಂಗ್, ಆಪ್ಷನ್ಸ್ ಡಿ ಕುಸ್ತಿ. ಇದಕ್ಕೆ ಸರಿಯಾದಂತ ಒಂದು ಆಪ್ಷನ್ ಸಿ ಶೂಟಿಂಗ್. 2024ರ ಪ್ಯಾರಾ ಒಲಿಂಪಿಕ್ಸ್ನಲ್ಲಿ R2 ಮಹಿಳಾ 10 ಮೀಟರ್ ಏರ್ ರೈಫಲ್ SH1 ಇವೆಂಟ್ನಲ್ಲಿ ಕಂಚಿನ ಪದಕವನ್ನು ಮೋನಾ ಅಗ್ರವಾಲ್ ಪ್ಯಾರಾ ಶೂಟಿಂಗ್ನಲ್ಲಿ ಪ್ರಸಿದ್ಧ ವ್ಯಕ್ತಿಯಾಗಿದ್ದಾರೆ. ಯಾರಪ್ಪ ಅಂದರೆ ಮೋನಾ ಅಗ್ರವಾಲ್ ಶೂಟಿಂಗ್ನಲ್ಲಿ ಪ್ರಸಿದ್ಧ ವ್ಯಕ್ತಿಯಾಗಿದ್ದಾರೆ. 23ನೇ ವಯಸ್ಸಿನಲ್ಲಿ ಮೋನಾ ಅಗ್ರವಾಲ್ ಸ್ವತಂತ್ರವಾಗಿ ಬದುಕಲು ನಿರ್ಧರಿಸಿದರು. ಮಾನವ ಸಂಪನ್ಮೂಲ ಮತ್ತು ಮಾರ್ಕೆಟಿಂಗ್ ಪಾತ್ರಗಳಲ್ಲಿ ಉತ್ತಮವಾದರು. 2016ರಲ್ಲಿ ಅವರು ಪ್ಯಾರಾ ಅಥ್ಲೆಟಿಕ್ಗೆ ತಿರುಗಿದರು. ರಾಜ್ಯದ ಚೊಚ್ಚಲ ಥ್ರೋ ಸ್ಪರ್ಧೆಗಳಲ್ಲಿ ಚಿನ್ನ ಗೆದ್ದರು ಮತ್ತು ಪ್ಯಾರಾ ಪವರ್ ಲಿಫ್ಟಿಂಗ್ನಲ್ಲಿ ಪದಕವನ್ನು ಗಳಿಸಿದರು. ಯಾರಪ್ಪ ಅಂದರೆ ಮೋನಾ ಅಗ್ರವಾಲ್. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಸತ್ಕೋಸಿಯ ಹುಲಿ ಸಂರಕ್ಷಿತ ಪ್ರದೇಶ ಯಾವ ರಾಜ್ಯದಲ್ಲಿದೆ? ಇದಕ್ಕೆ ಆಪ್ಷನ್ಸ್ ನೋಡಿ ಸ್ನೇಹಿತರೆ. ಎ ಆಪ್ಷನ್ಸ್ ಒಡಿಶಾ, ಬಿ ಆಪ್ಷನ್ಸ್ ಹರಿಯಾಣ, ಸಿ ಆಪ್ಷನ್ಸ್ ಕೇರಳ, ಡಿ ಆಪ್ಷನ್ಸ್ ತಮಿಳುನಾಡು. ಇದಕ್ಕೆ ಸರಿಯಾದಂತ ಒಂದು ಎ ಆಪ್ಷನ್ಸ್ ಒಡಿಶಾ. ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ 4.5 ವರ್ಷಗಳ ಅಮಾನತಿನ ನಂತರ ಒಡಿಶಾದ ಸತ್ಕೋಸಿಯ ಟೈಗರ್ ರಿಸರ್ವ್ನಲ್ಲಿ
ದೊಡ್ಡ ಬೆಕ್ಕು ಸ್ಥಳಾಂತರ ಯೋಜನೆಯನ್ನು ಪುನರಾರಂಭಿಸಲು ಅನುಮೋದಿಸಿದೆ. ಸತ್ಕೋಸಿಯ ಹುಲಿ ಸಂರಕ್ಷಿತ ಪ್ರದೇಶವು ಯಾವ ರಾಜ್ಯದಲ್ಲಿದೆ ಎಂದರೆ ಒಡಿಶಾದಲ್ಲಿದೆ. ಇದು 4 ಜಿಲ್ಲೆಗಳನ್ನು ವ್ಯಾಪಿಸಿದೆ. ಆ 4 ಜಿಲ್ಲೆಗಳು ಯಾವಪ್ಪ ಅಂದರೆ ಅಂಗುಲ, ಕಟಕ್, ಬೌದ್ಧ ಮತ್ತು ನಯಾಗರ್. ಇದು 1136.70 ಚದರ ಕಿಲೋಮೀಟರ್, 523.61 ಚದರ ಕಿಲೋಮೀಟರ್ನ ಕೋರ್ ಪ್ರದೇಶವನ್ನು ಹೊಂದಿದೆ. ಮತ್ತು ಇದು ಮಹಾನದಿ ಆನೆ ಮೀಸಲು ಪ್ರದೇಶದ ಭಾಗವಾಗಿದೆ. ಮೀಸಲು ಪ್ರದೇಶವು ಡೆಕ್ಕನ್ ಪೆನ್ಸಿಲಿನ್ ಮತ್ತು ಪೂರ್ವ ಘಟ್ಟಗಳ ಪ್ರದೇಶಗಳ ಸಂಗಮ ಸ್ಥಳವಾಗಿದೆ. ಭೂಪ್ರದೇಶವು ಇಳಿಜಾರು ಮತ್ತು ಕಣಿವೆಗಳೊಂದಿಗೆ ಬೆಟ್ಟಗಳಿಂದ ಕೂಡಿದೆ. ಅದರ ಮೂಲಕ ಯಾವ ನದಿ ಹರಿಯುತ್ತದಪ್ಪ ಅಂದರೆ ಮಹಾನದಿಯು ಹರಿಯುತ್ತದೆ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಪ್ರತಿ ವರ್ಷ ಯಾವ ದಿನವನ್ನು ಅಂತಾರಾಷ್ಟ್ರೀಯ ತಿಮಿಂಗಲ್ ಶಾರ್ಕ್ ದಿನ ಎಂದು ಆಚರಿಸಲಾಗುತ್ತದೆ? ಆಪ್ಷನ್ಸ್ ಎ ಆಗಸ್ಟ್ 30, ಆಪ್ಷನ್ಸ್ ಬಿ ಆಗಸ್ಟ್ 31, ಆಪ್ಷನ್ಸ್ ಸಿ ಸೆಪ್ಟೆಂಬರ್ 1, ಆಪ್ಷನ್ಸ್ ಡಿ ಸೆಪ್ಟೆಂಬರ್ 2. ಇದಕ್ಕೆ ಸರಿಯಾದಂತಹ ಒಂದು ಆಪ್ಷನ್ಸ್ ಎ ಆಗಸ್ಟ್ 30. ಅಂತಾರಾಷ್ಟ್ರೀಯ ತಿಮಿಂಗಲ್ ಶಾರ್ಕ್ ದಿನವನ್ನು ಆಗಸ್ಟ್ 30ರಂದು ಆಚರಿಸಲಾಗುತ್ತದೆ. ತಿಮಿಂಗಲ್ ಶಾರ್ಕ್ ವಿಶ್ವದ ಅತಿ ದೊಡ್ಡ ಮತ್ತು ಫಿಲ್ಟರ್ ಫೀಡಿಂಗ್ ಶಾರ್ಕ್ ಜಾತಿಗೆ ಸೇರಿಸಲಾಗಿದೆ. ಯಾವ ಜಾತಿಗೆ ಅಂದರೆ ಫಿಲ್ಟರ್ ಫೀಡಿಂಗ್ ಶಾರ್ಕ್. ಮೆಡಿಟೇರಿಯನ್ ಸಮುದ್ರವನ್ನು ಹೊರತುಪಡಿಸಿ ಜಾಗತಿಕವಾಗಿ ಸಮಶೀತೋಷ್ಣ ಮತ್ತು ಉಷ್ಣವಲಯದ ಸಾಗರಗಳಲ್ಲಿ ಅವು ಕಂಡುಬರುತ್ತವೆ. ಯಾವಪ್ಪ ಅಂದರೆ ತಿಮಿಂಗಲ್ ಶಾರ್ಕ್. ಮತ್ತು ತಿಮಿಂಗಲ್ ಶಾರ್ಕ್ಗಳು ತಿಳಿ ಚುಕ್ಕೆಗಳು ಮತ್ತು ಪಟ್ಟಿಗಳೊಂದಿಗೆ ಗಾಢ ಬೂದು ಬಣ್ಣದ ಮೇಲ್ಭಾಗವನ್ನು ಹೊಂದಿರುತ್ತವೆ. ಮರೆಮಾಚುವಿಕೆಯನ್ನು ಒದಗಿಸುತ್ತವೆ ಮತ್ತು ತಲೆ ಮುಂಭಾಗದಲ್ಲಿ ಬಾಯಿ ಇರುತ್ತವೆ. IUCN ತಿಮಿಂಗಲ್ ಶಾರ್ಕ್ಗಳನ್ನು ಅಳಿವಿನಂಚಿನಲ್ಲಿರುವಂತೆ ವರ್ಗೀಕರಿಸಲಾಗುತ್ತದೆ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಹಿರ್ಮ್ 2 ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನು ಯಾವ ದೇಶವು ಅಭಿವೃದ್ಧಿಪಡಿಸಿದೆ? ಎ ಆಪ್ಷನ್ಸ್ ಭಾರತ, ಬಿ ಆಪ್ಷನ್ಸ್ ಚೀನಾ, ಸಿ ಆಪ್ಷನ್ಸ್ ಜಪಾನ್, ಡಿ ಆಪ್ಷನ್ಸ್ ಉಕ್ರೇನ್. ಇದಕ್ಕೆ ಸರಿಯಾದಂತಹ ಒಂದು ಆಪ್ಷನ್ಸ್ ಡಿ ಉಕ್ರೇನ್. ಉಕ್ರೇನ್ ತನ್ನ ಮೊದಲ ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನು ಯಶಸ್ವಿಯಾಗಿ ಪರೀಕ್ಷಿಸಿದೆ. ಅದರ ಹೆಸರು ಹಿರ್ಮ್ 2 ಅನ್ನು ತನ್ನ ರಕ್ಷಣಾ ಉದ್ಯಮವು ಅಭಿವೃದ್ಧಿಪಡಿಸಿದೆ. ಗ್ರೋಮ್ ಅಥವಾ OTRK ಸಬ್ಸಾನ್ ಎಂದು ಕರೆಯಲ್ಪಡುವ ಹಿರ್ಮ್ 2 ಉಕ್ರೇನಿನ ಅಲ್ಪ ಶ್ರೇಣಿಯ ಬ್ಯಾಲಿಸ್ಟಿಕ್ ಕ್ಷಿಪಣಿಯ ವ್ಯವಸ್ಥೆಯಾಗಿದೆ. ಇದು ಯುದ್ಧಯಂತ್ರ ಕ್ಷಿಪಣಿ ವ್ಯವಸ್ಥೆ ಮತ್ತು ಬಹು ರಾಕೆಟ್ ಲಾಂಚರ್ ವೈಶಿಷ್ಟ್ಯಗಳನ್ನು ಸಂಯೋಜಿಸುತ್ತದೆ. ಹಿರ್ಮ್ 2 ರಫ್ತು ಆವೃತ್ತಿಯು ಅಂತಾರಾಷ್ಟ್ರೀಯ ನಿಯಮಗಳಿಗೆ ಅನುಸಾರವಾಗಿ 280 ಕಿಲೋಮೀಟರ್ ವ್ಯಾಪ್ತಿಯನ್ನು ಸೀಮಿತಗೊಳಿಸಿದೆ. ಉಕ್ರೇನಿನ ಮಿಲಿಟರಿಗಾಗಿ ಕ್ಷಿಪಣಿಯ ವ್ಯಾಪ್ತಿಯನ್ನು 700 ಕಿಲೋಮೀಟರ್ಗೆ ವಿಸ್ತರಿಸಲಾಗಿದೆ. ಸಬ್ಸಾನ್ ವ್ಯವಸ್ಥೆಯು 10 ಚಕ್ರದ ಲಾಂಚರ್ ಅನ್ನು ಹೊಂದಿದೆ. ಎಷ್ಟು ಚಕ್ರದಪ್ಪ ಅಂದರೆ 10 ಚಕ್ರದ ಲಾಂಚರ್ ಅನ್ನು ಹೊಂದಿದೆ. ಇದು 2 ಕ್ಷಿಪಣಿಗಳನ್ನು ಹೊತ್ತೊಯ್ಯುತ್ತದೆ ಮತ್ತು ರಷ್ಯಾದ ಇಸ್ಕಾಂಡರ್ ಕ್ಷಿಪಣಿಯಂತೆಯೇ ಆಧುನಿಕ ಯಾವುದಪ್ಪ ಅಂದರೆ ರಷ್ಯಾದ ಇಸ್ಕಾಂಡರ್ ಕ್ಷಿಪಣಿಯಂತೆ ಆಧುನಿಕ ವಾಯು ರಕ್ಷಣೆ ತಪ್ಪಿಸುತ್ತದೆ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ನಜ್ಕಾ ರಿಡ್ಜ್ಡ್ ಜಲಾಂತರ್ಗಾಮಿ ಪರ್ವತವು ಯಾವ ಸಾಗರದಲ್ಲಿದೆ? ಎ ಆಪ್ಷನ್ಸ್ ಹಿಂದೂ ಮಹಾಸಾಗರ, ಬಿ ಆಪ್ಷನ್ಸ್ ಆರ್ಕಿಟಿಕ್ ಸಾಗರ, ಸಿ ಆಪ್ಷನ್ಸ್ ಪೆಸಿಫಿಕ್ ಸಾಗರ, ಡಿ ಆಪ್ಷನ್ಸ್ ಅಲ್ಟಾಟಿಕ್ ಸಾಗರ. ಇದಕ್ಕೆ ಸರಿಯಾದಂತಹ ಒಂದು ಆಪ್ಷನ್ ಸಿ ಪೆಸಿಫಿಕ್ ಸಾಗರ. ಚಿಲ್ಲಿ ಕರಾವಳಿಯಿಂದ 900 ಮೈಲುಗಳಷ್ಟು ದೂರದಲ್ಲಿರುವ ನಜ್ಕಾ ರಿಡ್ಜ್ನಲ್ಲಿ ಸಮುದ್ರ ಶಾಸ್ತ್ರಜ್ಞರು ಹೊಸ ಸೀ ಮೌಂಟ್ ಅನ್ನು ಕಂಡುಕೊಂಡಿದ್ದಾರೆ. ನಜ್ಕಾ ರಿಡ್ಜ್ ದಕ್ಷಿಣ ಅಮೆರಿಕಾದ ಬಳಿಯ ಆಗ್ನೇಯ ಸ್ಪೆಸಿಫಿಕ್ ಮಹಾಸಾಗರದಲ್ಲಿರುವ ಜಲಾಂತರ್ಗಾಮಿ ಪರ್ವತವಾಗಿದೆ. ಇದು ಸುಮಾರು 1100 ಕಿಲೋಮೀಟರ್ ಉದ್ದ ಮತ್ತು ಅಗಲದಲ್ಲಿ ಬದಲಾಗುತ್ತದೆ. ಈ ಪರ್ವತವು ಪೆರುವಿನ ನಜ್ಕಾ ಪ್ಲೇಟ್ನಲ್ಲಿ ಪ್ರಾರಂಭವಾಗುತ್ತದೆ ಮತ್ತು ಚಿಲ್ಲಿಯ ಈಸ್ಟರ್ ದ್ವೀಪದ ಕಡೆಗೆ ನೈಋತ್ಯಕ್ಕೆ ವಿಸ್ತರಿಸುತ್ತದೆ. ಭೂಮಿಯ ಹೊದಿಕೆಯ
ಹಾಟ್ಸ್ಪಾಟ್ನಿಂದ ಜ್ವಾಲಾಮುಖಿ ಚಟುವಟಿಕೆಯಿಂದ ಇದನ್ನು ರಚಿಸಲಾಗಿದೆ. ಯಾವುದಪ್ಪ ಅಂದರೆ ನಜ್ಕಾ ರಿಡ್ಜ್. ಆತ್ಮೀಯ ಸ್ಪರ್ಧಾ ಮಿತ್ರರೇ, ನಮ್ಮ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.